ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇನ್ ಪಾರು ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ಯಾ? ಯಜಮಾನ್ರು ಅಪ್ಪ ಕೆಲ್ಸಕ್ಕೆ ಹೋದ್ರು, ಮನೇಲಿ ಒಬ್ಳೆ ಕೂತು ಬೇಜಾರಾಗ್ತಿತ್ತು, ಅದಕ್ಕೆ. ಮತ್ತೆ ಪಾರು ಸಮಾಚಾರ? ಎಲ್ಲ ನಿನಗೆ ಗೊತ್ತಿರೋದಲ್ವಾ ಜಯಕ್ಕ, ಕಷ್ಟಗಳಿಗೇನು ಕಮ್ಮಿ ಇಲ್ಲ. ಆದರೆ ಈ ಪುಟ್ಟ ಜೀವ ಬರ್ತಿದೆ ಅನ್ನೋದೊಂದೇ ಸಂಭ್ರಮ. ಹೌದು, ನಿಮ್ಮ ಅಕ್ಕನೂ ತಾಯಿ ಆಗ್ತಿದ್ದಾರೆ ಅಂತ ಹೇಳಿದ್ಯಲ್ಲ, ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಮೊನ್ನೆ ಅಷ್ಟೇ ಚೆಕಪಿಗೆ ಹೋಗಿ ಬಂದೆ, ಎಲ್ಲ ರಿಪೋರ್ಟು ನಾರ್ಮಲ್ ಆಗಿದೆ. ನನಗೂ ನನ್ನ ಅಕ್ಕನ ಬಸ್ರಿ ಬಾಣಂತನ ಎಲ್ಲಾನು ತುಂಬಾನೇ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇದೆ. ಅಖಿಲ ಮ್ಯಾಮ್ 35,000 ಸಂಬಳನೂ ಕೊಡ್ತಾರೆ. ಆದರೂ ತಿಂಗಳ ಅಕ್ಕನ ಹಾಸ್ಪಿಟಲ್ ಚಾರ್ಜಸ್ಸು, ಅದ್ರ ಜೊತೆ ಮೆಡಿಸಿನ್ನು ಆ್ಯಂಡ್ ಚೆಕಪ್ಪು, ಟ್ಯಾಬ್ಲೆಟ್ಸು ಎಲ್ಲನೂ ಖರ್ಚು ಅಂತ ಮಂತ್ ಎಂಡಲ್ಲಿ ಏನೂ ಉಳಿಯಲ್ಲ. ಫುಲ್ಲು ಟೆನ್ಷನ್ ಪಾರು. ನೀನು ಬಸ್ರಿ, ನಿಂಗೆ ಏನೂ ಕೊರತೆ ಬರ್ದಿರೋ ಥರ ಹನುಮಂತಣ್ಣನು ಆದಿತ್ಯ ಸರು ಅದು ಹೇಗೆ ನಿಭಾಯಿಸ್ತಾರೆ? ನಾನಂತೂ ಅವ್ರ ಹತ್ರ ಟಿಪ್ಸ್ ಕೇಳಬೇಕು. ಸರಿ ಪಾರು, ನಾನಿನ್ ಬರಲಾ? ಹೌದಲ್ವಾ, ಇಷ್ಟು ಒಳ್ಳೆ ಸಂಪಾದನೆ ಇರೋ ಜಯಕ್ಕಂಗೆ ಅವ್ರ ಅಕ್ಕನ ಬಸ್ರಿ ಆರೈಕೆ ಹೊರೆ ಆಗುತ್ತೆ ಅಂದರೆ ಇನ್ನು ನನ್ನನ್ನು ಆರೈಕೆ ಮಾಡೋದು ಯಜಮಾನ್ರಿಗೆ ಅಪ್ಪಂಗೆ ಹೊರೆ ಆಗುತ್ತಲ್ವಾ? ಇಲ್ಲ, ನಾನು ಅದಕ್ಕೆ ಅವಕಾಶ ಕೊಡಬಾರ್ದು. ಇನ್ನು ಮುಂದೆ ಆಸ್ಪತ್ರೆ ಖರ್ಚಿನ ಹೊರೆ ಅವ್ರ ಮೇಲೆ ಬೀಳದೇ ಇರೋ ಹಾಗೆ ನೋಡ್ಕೋಬೇಕು. ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ಎಲ್ಲ ಉಚಿತ ಇರುತ್ತೆ. ಯಜಮಾನ್ರನ್ನ ನಾವು ಅಲ್ಲಿಗೆ ಹೋಗೋಣ ಅಂತ ಒಪ್ಪಿಸ್ಬೇಕು. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದೆಯಾ? ಹೌದಪ್ಪ, ಆದರೆ ಫ್ಯಾಮಿಲಿ ಡಾಕ್ಟರ್ ಹತ್ರ ಅಲ್ಲ. ಫೋನಲ್ಲೇ ಹೇಳಿದೆಯಲ್ಲ, ಇಟ್ಸ್ ಓಕೆ. ಮತ್ತೆ ಯಾವ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದೆಯಾ? ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಪ್ಪ. ನಾನೇ ಬಲವಂತ ಮಾಡಿ ಒಪ್ಸಿದ್ದು ಮಾವ. ಸರ್ಕಾರಿ ಆಸ್ಪತ್ರೆ ಅಂದರೆ ಏನು ಕಮ್ಮಿ ಅಲ್ಲ. ಹಣ ಕೊಟ್ಟು ಪಡ್ಕೊಳ್ಳೋದು ಮಾತ್ರ ಗುಣಮಟ್ಟದ್ದು ಅಂತ ಎಲ್ಲರೂ ನಂಬ್ಕೊಂಡಿದ್ದಾರೆ. ಅದಕ್ಕೆ ಹಾಗನ್ಸುತ್ತೆ ಅಷ್ಟೆ. ಅಲ್ಲೂ ಸಾವಿರಾರು ಜನ ತೋರಿಸ್ತಾರೆ. ಆ ಸಾವಿರಾರು ಜನದಲ್ಲಿ ನಾನು ಒಬ್ಳು ಅಷ್ಟೆ. ಸರಿಯಪ್ಪ, ನಾವು ಹೋಗಿ ಬರ್ತೀವಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.